ಸತ್ಯನಾರಾಯಣ ಕತೆ ಹೆಸರು ಕೇಳಿದವರೇ ಇಲ್ಲ. ಬಹುತೇಕರು ಇದ್ರ ಬಗ್ಗೆ ತಿಳ್ಕೊಂಡೇ ಇರ್ತೀರ. ಒಂದೊಮ್ಮೆ ಸ್ವತಃ ತಾವೇ ವ್ರತ ಮಾಡದೇ ಇದ್ದರೂ ಅಕ್ಕಪಕ್ಕದಲ್ಲಿ ಬಂಧು ಬಾಂಧವರು, ಬಳಗ, ಸ್ನೇಹಿತರು, ಸಹೋದ್ಯೋಗಿಗಳ ವಲಯದಲ್ಲಿ ಈ ವ್ರತಾಚರಣೆ ಆಗಾಗ ಕಿವಿಗೆ ಬೀಳ್ತಾನೆ ಇರುತ್ತೆ. ಅದರಲ್ಲೂ ಸತ್ಯನಾರಾಯಣ ಸ್ವಾಮಿ ವ್ರತ ಪ್ರಸಾದದ ಬಗ್ಗಂತೂ ನೀವು ಬೇಕಾದಷ್ಟು ಕಥೆಗಳನ್ನು ನೋಡಿರ್ತೀರಿ. ಇದೆಲ್ಲವನ್ನು ಮೀರಿ ವ್ರತಕಥೆಯಲ್ಲಿ ಬರುವ ಪ್ರಮುಖ ಅಂಶಗಳ ಬಗ್ಗೆ ಬಹುತೇಕ ಜನರಿಗೆ ಗೊತ್ತಿರೋದಿಲ್ಲ. ನಿರಂತರವಾಗಿ ವರ್ಷಗಳಿಂದ ವ್ರತಾಚರಣೆ ಮಾಡ್ಕೊಂಡು ಬರ್ತಿರೋ ಕೆಲವರಿಗೆ ಈ ಅಂಶ ಗೊತ್ತಿಲ್ಲದೆ ಇದ್ದರೆ ಅದು ಎಷ್ಟೇ ವ್ರತಾಚರಣೆ ಮಾಡಿದರೂ ಕೂಡ ಪ್ರಯೋಜನವಿಲ್ಲ ನೋಡಿ. ಹಾಗಿದ್ರೆ ಸತ್ಯನಾರಾಯಣ ವ್ರತದ ಕುರಿತು ತಿಳಿಯಲೇಬೇಕಾದ ಈ ರಹಸ್ಯ ಏನು ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಡಂಗುರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಎಲ್ಲ ವಿಡಿಯೋ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಬದುಕು ಭಾರ ಎನಿಸಿದಾಗ, ದಿಕ್ಕೆ ತೋಚ್ತಾ ಇಲ್ಲ ಅಂದಾಗ, ಅಥವಾ ಮನೆಯಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳಿದ್ದಾಗ ಬಹುತೇಕರು ಕೈಗೊಳ್ಳುವ ವಿಶೇಷ ಪೂಜೆಯೇ ಸತ್ಯನಾರಾಯಣ ವ್ರತ. ನಮ್ಮ ಶಕ್ತಿಯ ಅನುಸಾರ ವ್ರತಾಚರಣೆ ಮಾಡಿ ಇತರರನ್ನು ಆಹ್ವಾನಿಸಿ ಪ್ರಸಾದ ವಿತರಿಸಿ ಖುಷಿ ಪಡ್ತಾರೆ ಜನ. ವ್ರತದ ಭಾಗವಾಗಿರೋ ಕಥೆಗಳನ್ನೂ ಕೂಡ ಹೇಳಿಸ್ತಾರೆ. ಈ ಪೂಜೆಯ ಪ್ರಮುಖ ಉದ್ದೇಶವೇ ಸಾಧ್ಯವಾದಷ್ಟು ಜನರನ್ನು ಆಹ್ವಾನಿಸೋದು, ಕಥೆಯನ್ನು ಪಠಿಸೋದು ಮತ್ತು ದೇವರಿಗೆ ಅರ್ಪಿಸಿದ ಪ್ರಸಾದವನ್ನು ಹಂಚೋದು. ವ್ರತವನ್ನು ಆಚರಿಸಿ ಪೂಜೆಯನ್ನು ಭಕ್ತಿಯಿಂದ ಮಾಡೋದ್ರಿಂದ ಎಲ್ಲ ಸಂಕಷ್ಟಗಳಿಂದ ಮುಕ್ತಿ ಸಿಗತ್ತೆ ಅಂತ ನಂಬಲಾಗಿದೆ. ಹೀಗೆ ಮಾಡೋದ್ರಿಂದ ಭಕ್ತ ತನ್ನ ಮೇಲೆ ಅನುಗ್ರಹ ಕರುಣಿಸಬೇಕಪ್ಪ ಅಂತ ಭಗವಂತನಲ್ಲಿ ಬೇಡ್ಕೊಳ್ಬಹುದು. ಇದರೊಂದಿಗೆ ಜೀವನದಲ್ಲಿ ಮಂಗಳವನ್ನು ಆಹ್ವಾನಿಸೋದು ಮಾತ್ರ ಅಲ್ಲದೆ ಪೂಜೆಯ ಪ್ರಯೋಜನಗಳನ್ನು ತನ್ನ ಅತಿಥಿಗಳೊಂದಿಗೆ ಹಂಚಿಕೊಳ್ಳುವ ಮೂಲಕ ಅವರನ್ನು ಆನಂದ ಭರಿತರನ್ನಾಗಿಸೋದು. ಯಾರೇ ಆಗಲಿ ಜಾತಿ, ಧರ್ಮ, ವಯಸ್ಸು ಮತ್ತು ಲಿಂಗದ ಭೇದವಿಲ್ಲದೆ ತಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಪೂಜೆಯನ್ನು ಮಾಡಬಹುದು. ಬಹುತೇಕರು ನಿಶ್ಚಿತಾರ್ಥದ ಸಮಾರಂಭ ಅಥವಾ ಮದುವೆ ಮೊದಲು ಈ ವ್ರತ ಮಾಡ್ತಾರೆ. ಹೊಸ ವ್ಯಾಪಾರ, ಇನ್ಯಾವುದೇ ಹೊಸ ಕೆಲಸ ಶುರು ಮಾಡುವಾಗಲೂ ಕೂಡ ಈ ವ್ರತವನ್ನು ಮಾಡಲಾಗತ್ತೆ. ಇಲ್ಲಿ ಭಕ್ತಿಗೆ ಮಹತ್ವ ಹೊರತು ಭಕ್ತನ ಸ್ಥಾನಮಾನ, ಆರ್ಥಿಕ ಹಿನ್ನೆಲೆ ಅಥವಾ ಜಾತಿ ಇನ್ಯಾವುದೇ ಸಂದರ್ಭ ಕೂಡ ಅಲ್ವೇ ಅಲ್ಲ. ಭಗವಾನ್ ಸತ್ಯನಾರಾಯಣನ ಪೂಜೆ ಮತ್ತು ಉಪವಾಸದ ಮಹತ್ವ ಬಹಳ ದೊಡ್ಡದು. ಅನೇಕ ಜನ ದೇವರಿಗೆ ಧನ್ಯವಾದ ಸಲ್ಲಿಸೋದಕ್ಕೆ ಅಂತ ಈ ಕಥೆಯನ್ನು ಮಾಡ್ತಾರೆ. ಇನ್ನು ಕೆಲವರು ವರ್ಷಕ್ಕೊಮ್ಮೆ ಒಂದು ನಿರ್ದಿಷ್ಟ ದಿನದಂದು ಈ ಕಥೆಯನ್ನು ಆಯೋಜಿಸ್ತಾರೆ. ಪ್ರತಿ ತಿಂಗಳ ಹುಣ್ಣಿಮೆ ದಿನ ಕೂಡ ಸತ್ಯನಾರಾಯಣ ಪೂಜೆ ಮಾಡಲಾಗತ್ತೆ. ವಿಘ್ನ ನಿವಾರಕ ಗಣೇಶನ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುವ ಪೂಜೆ ಬ್ರಹ್ಮಾಂಡದ 9 ಪ್ರಮುಖ ದೈವಿಕ ಜೀವಿಗಳಾದ ನವಗ್ರಹಗಳಿಗೆ ನಮನ ಸಲ್ಲಿಸುತ್ತೆ. ಉಳಿದ ಪ್ರಾರ್ಥನೆ ಭಗವಾನ್ ವಿಷ್ಣುವಿನ ಅತ್ಯಂತ ದಯೆ ಮತ್ತು ಕರುಣಮಯ ರೂಪವಾದ ಭಗವಾನ್ ಸತ್ಯನಾರಾಯಣನಿಗೆ ಸಲ್ಲತ್ತೆ. ಪೂಜೆಯಲ್ಲಿ ಭಾಗವಹಿಸುವ ಎಲ್ಲರಿಗೂ ವ್ರತದ ಮೂಲಕ ಕಥೆಯನ್ನು ಓದಿ ಹೇಳಲಾಗತ್ತೆ. ಕಥೆ ಪೂಜೆಯನ್ನು ಮಾಡುವ ಪ್ರಯೋಜನಗಳನ್ನು ವಿವರಿಸುತ್ತೆ. ಸತ್ಯನಾರಾಯಣ ಕಥೆ ಜೀವನದ ಎಲ್ಲ ತೊಂದರೆಗಳನ್ನು ದೂರ ಮಾಡುತ್ತೆ. ಯಾವುದೇ ವ್ಯಕ್ತಿಗೆ ಯಾವುದೇ ಗಂಭೀರ ಸಮಸ್ಯೆ ಇದ್ದರೆ ಈ ಕಥೆಯನ್ನು ಪಠಿಸೋದ್ರಿಂದ ಅಥವಾ ಶ್ರದ್ಧೆಯಿಂದ ಕೇಳಿಸ್ಕೊಳ್ಳೋದ್ರಿಂದ ಕೂಡ ಸಮಸ್ಯೆ ದೂರವಾಗುತ್ತೆ ಅನ್ನೋ ನಂಬಿಕೆ ಇದೆ. ಭಗವಾನ್ ವಿಷ್ಣುವಿನ ಪರಮ ಅವತಾರವಾದ ಶ್ರೀ ಸತ್ಯನು ಯಾವಾಗಲೂ ತನ್ನ ಭಕ್ತರನ್ನು ನಕಾರಾತ್ಮಕತೆಯಿಂದ ದೂರ ಇಡ್ತಾನೆ. ಅವರು ಯಾವುದೇ ರೀತಿಯಲ್ಲಿ ಸಂಕಟ ಪಡೋದಕ್ಕೆ ಬಿಡೋದಿಲ್ಲ. ಯಾರು ಅವನನ್ನು ಸಂಪೂರ್ಣ ಭಕ್ತಿ ಮತ್ತು ಪ್ರಾಮಾಣಿಕತೆಯಿಂದ ಪೂಜೆ ಮಾಡ್ತಾರೋ ಅವರ ಎಲ್ಲ ಆಸೆಗಳನ್ನು ಈಡೇರಿಸ್ತಾನೆ. ಅಷ್ಟೇ ಅಲ್ಲ, ಅವರ ಕುಟುಂಬ ಯಾವಾಗಲೂ ಸಂತೋಷದ ಜೀವನವನ್ನು ನಡೆಸುತ್ತೆ ಅನ್ನೋದು ಈ ವ್ರತಾಚರಣೆಗಿರೋ ಮಹತ್ವ. ಆದರೆ ಎಷ್ಟೋ ಜನಕ್ಕೆ ಈ ಸತ್ಯನಾರಾಯಣ ವ್ರತಕತೆ ಅಂದರೆ ವ್ರತದ ಭಾಗವಾಗಿ ಕೇಳಬೇಕಾಗಿರೋ ಒಂದು ಆಚರಣೆ ಅಷ್ಟೇ. ಇನ್ನೂ ಕೆಲವರಿಗೆ ಕಥೆಗಳನ್ನು ಕೇಳಿದ ಮೇಲೆ ಇದೊಂದು ಕಟ್ಟುಕತೆ ಅಂತ ಅನಿಸಿಬಿಡಬಹುದು. ಆದರೆ ಸತ್ಯನಾರಾಯಣ ವ್ರತದ ಕಥೆಗಳನ್ನು, ಅದರ ಹಿಂದಿರುವ ಗುಪ್ತ ರಹಸ್ಯ ಅರ್ಥವನ್ನು ಎಲ್ಲರೂ ಅರ್ಥ ಮಾಡಿಕೊಂಡಾಗ ಮಾತ್ರ ಈ ವ್ರತದ ಮಹತ್ವ ಅರ್ಥವಾಗಿ ನಮಗೆ ನಿಜವಾದ ಪೂರ್ಣಾನುಗ್ರಹ ದೊರಕೋದು ವೀಕ್ಷಕರೇ. ಅದರಲ್ಲೂ ವ್ರತವನ್ನು ಮಾಡದ ಕೆಲವು ಜನರಂತೂ ಈ ಕಥೆಗಳನ್ನು ಕೇಳಿದಾಗ 10 ಪ್ರಶ್ನೆಗಳನ್ನು ಕೇಳಿದರೂ ಅಚ್ಚರಿ ಇಲ್ಲ. ಯಾಕಂದರೆ ವ್ರತಕಥೆಯಲ್ಲಿ ಬರುವಂತೆ ದೋಣಿ ಮುಳುಗಿಸೋದು, ರಾಜ್ಯವನ್ನು ಸುಡೋದು ಮುಂತಾದ ಶಿಕ್ಷೆಗಳನ್ನು ಕೊಡ್ತಾನ ದೇವರು. ಅಂತಹ ಕೋಪ ಬರುತ್ತಾ ದೇವರಿಗೆ? ಭಕ್ತರ ಮೇಲೆ ಕೋಪ ಮಾಡಿಕೊಳ್ಳೋ ಈ ರೀತಿಯ ಮನಸ್ಥಿತಿ ಇರೋನು ಅಸಲಿಗೆ ದೇವರ? ಹೀಗೆಲ್ಲ ಅನಿಸ್ಬಿಡ್ಬಹುದು ಹಲವರಿಗೆ. ಆದರೆ ವ್ರತಕಥೆಯ ವೇಳೆ ಮೊದಲೆರಡು ಬರ್ತಾವಲ್ಲ, ಆ 2 ಕಥೆಗಳಲ್ಲಿ ಸೂಕ್ಷ್ಮವಾಗಿ ತಿಳಿಸಲಾಗಿರೋ ಒಂದು ಪ್ರಮುಖ ರಹಸ್ಯವನ್ನು ಅರ್ಥ ಮಾಡಿಕೊಂಡ್ರೆ ಇಡೀ ವ್ರತಾಚರಣೆಯ ಅರ್ಥ ಮತ್ತು ಮಹತ್ವ ಸ್ಪಷ್ಟವಾಗುತ್ತೆ. ಹಾಗಿದ್ರೆ ಮೊದಲೆರಡು ಕಥೆಗಳ ಪ್ರಮುಖ ಅಂಶ ಏನು ನೋಡೋಣ. ಮೊದಲ ಕಥೆಯಲ್ಲಿ ಬರುವಂತೆ ನಾರದ ಮಹರ್ಷಿಗಳು ಭೂಲೋಕದಲ್ಲಿ ನಿತ್ಯ ಜಂಜಾಟದಿಂದ ನರಳಾಡ್ತಿರೋ ಜನರ ಸಹಾಯಾರ್ಥವಾಗಿ ಸೂಕ್ತ ಮಾರ್ಗಕ್ಕಾಗಿ ಹುಡುಕಾಡ್ತಾ ಇರ್ತಾರೆ.
ಈ ಸಂಬಂಧ ಪರಿಹಾರ ಅಪೇಕ್ಷಿಸುತ್ತಾ ಮಹಾವಿಷ್ಣುವನ್ನು ಭೇಟಿಯಾಗ್ತಾರೆ. ಆಗಲೇ ಮಹಾವಿಷ್ಣು ಸತ್ಯನಾರಾಯಣ ವ್ರತವನ್ನು ಶಿಫಾರಸು ಮಾಡೋದು. ಈ ವ್ರತದ ಬಗ್ಗೆ ಹೇಳ್ತಾ ಮಹಾವಿಷ್ಣು ಒಂದು ಮಾತನ್ನು ಹೇಳ್ತಾನೆ. ನಾರದ, ಇದು ಒಂದು ದೊಡ್ಡ ಸದ್ಗುಣವಾದ ವ್ರತ, ಆದರೆ ಆಚರಣೆ ಮತ್ತು ನಿರ್ವಹಣೆ ಸ್ವಲ್ಪ ಕಷ್ಟಕರ ಅಂತ ಹೇಳ್ತಾನೆ ಶ್ರೀಹರಿ. ಮಾತುಕತೆಯ ವೇಳೆ ಬಳಸೋ ದುರ್ಲಭ ಅನ್ನೋ ಮಾತೆ ಈ ವ್ರತದ ತೀಕ್ಷ್ಣತೆಯನ್ನು ತಿಳಿಸತ್ತೆ. ಅದನ್ನು ಮುಂದೆ ನಾವು ನೋಡ್ತಾ ಹೋಗೋಣ. ಇನ್ನು ವ್ರತದ ವೇಳೆ ಬರೋ ಎರಡನೇ ಕಥೆ. ಈ ಕಥೆ ಒಬ್ಬ ಬಡ ಬ್ರಾಹ್ಮಣನ ಬಗ್ಗೆ ಹೇಳುತ್ತೆ. ಅವನಿಗೆ ವೃದ್ಧನ ರೂಪದಲ್ಲಿ ಬಂದು ವಿಷ್ಣು ವ್ರತವನ್ನು ಕಲಿಸ್ತಾನೆ. ಒಬ್ಬ ಸೌದೆ ಕಡಿಯುವವನು ಕೂಡ ಬ್ರಾಹ್ಮಣನಿಂದ ವ್ರತವನ್ನು ಕಲಿತು ಅದನ್ನು ಮಾಡ್ತಾನೆ. ನಂತರ ಅವರಿಬ್ಬರ ಜೀವನವೂ ಸಮೃದ್ಧಿಯಾಗುತ್ತೆ. ಈ ಕಥೆ ಯಾವುದೇ ಜಾತಿಯ ಜನ ಪೂಜೆಯನ್ನು ಮಾಡಬಹುದು ಮತ್ತು ಈ ಆಚರಣೆಗಳನ್ನು ಇತರರಿಗೆ ಕಲಿಸುವುದು ಬ್ರಾಹ್ಮಣರ ಕರ್ತವ್ಯ ಅನ್ನೋದನ್ನು ತೋರಿಸುತ್ತೆ. ನಿಜವಾದ ಜಾತ್ಯತೀತತೆ ಮತ್ತು ಅದರಿಂದ ಆಗಬಹುದಾದ ಲೋಕ ಕಲ್ಯಾಣದ ಮಹತ್ವ ಇದು. ಮೂರನೇ ಕಥೆಯಲ್ಲಿ ಸಾಧು ಅನ್ನುವಂತಹ ವ್ಯಾಪಾರಿ ತನಗೆ ಮಗು ಜನಿಸಿದ್ರೆ ವ್ರತವನ್ನು ಮಾಡುವುದಾಗಿ ಸಂಕಲ್ಪ ಮಾಡ್ತಾನೆ. ಅವನಿಗೆ ಮಗು ಆದ ನಂತರ ಅವನು ವ್ರತವನ್ನು ಪದೇ ಪದೇ ಮುಂದೂಡ್ತಾ ಇರ್ತಾನೆ. ಈ ನಿರ್ಲಕ್ಷ್ಯದಿಂದ ಕೋಪಗೊಂಡ ಸತ್ಯನಾರಾಯಣ ಸ್ವಾಮಿ ಅವನಿಗೆ ಶಿಕ್ಷೆ ಕೊಡ್ತಾನೆ. ವ್ಯಾಪಾರವೊಂದಕ್ಕೆ ಬೇರೆ ಊರಿಗೆ ಹೋಗಿದ್ದಾಗ ಸಾಧು ಮತ್ತು ಅವನ ಅಳಿಯ ಕಳ್ಳರಿಂದ ಸಿಕ್ಕಾಕ್ಕೊಳ್ತಾರೆ. ವಿಚಾರಣೆಯನ್ನು ನಡೆಸದೆ ಸೀದಾ ಬಂಧನಕ್ಕೆ ಒಳಗಾಗ್ತಾರೆ. ಅದೇ ಸಮಯದಲ್ಲಿ ಕಳ್ಳರು ಈ ವ್ಯಾಪಾರಿಗಳ ಮನೆಯನ್ನೆಲ್ಲ ಲೂಟಿ ಮಾಡ್ತಾರೆ. ಜೊತೆಗೆ ವ್ಯಾಪಾರಿಯ ಹೆಂಡತಿ ಲೀಲಾವತಿ ಅನಾರೋಗ್ಯಕ್ಕೆ ಒಳಗಾಗ್ತಾಳೆ. ಕೊನೆಗೆ ಲೀಲಾವತಿ ಮತ್ತು ಅವಳ ಮಗಳು ವ್ರತ ಮಾಡಿದಾಗ ರಾಜನಿಗೆ ಸತ್ಯದರ್ಶನವಾಗಿ ಆ ಇಬ್ಬರು ವ್ಯಾಪಾರಿಗಳನ್ನು ಬಿಡುಗಡೆ ಮಾಡ್ತಾನೆ. ಈ ಕಥೆಗಳನ್ನು ಕೇಳಿದ ಕೆಲವರಿಗೆ ಅನಿಸ್ಲೂಬಹುದು, ಇದೆಲ್ಲ ಬೋಗಸ್ಸು, ಕೇವಲ ವ್ರತಾಚರಣೆ ಮಾಡೋರಿಗೆ ಮಾತ್ರ ಸಹಾಯ ಮಾಡೋ ಒಂದು ರೀತಿಯ ಕಥೆಗಳು ಅಂತ. ಆದರೆ ಈ ರೀತಿ ಅಂದುಕೊಳ್ಳೋರಿಗೆಲ್ಲ ಒಂದು ವಿಷಯ ಗೊತ್ತಿರಬೇಕು. ಸತ್ಯನಾರಾಯಣ ಸ್ವಾಮಿ ಏನು ನಮ್ಮ ನಿಮ್ಮಂತೆ ಭೌತಿಕ ಜೀವಿ ಅಲ್ಲ. ಲಂಚವನ್ನೇನೋ ಕೊಟ್ಟು ಸಮಾಧಾನ ಮಾಡೋಕೆ ಅಥವಾ ಕೃಪೆ ಪಡೆದುಕೊಳ್ಳೋಕೆ ಬದಲಿಗೆ ಪ್ರಕೃತಿಯಲ್ಲಿ ವ್ಯಾಪಕವಾಗಿರುವ ಸತ್ಯದ ತತ್ವವನ್ನು ಪ್ರತಿನಿಧಿಸುವ ಮಹಾವ್ರತವೇ ಈ ಸತ್ಯನಾರಾಯಣ ವ್ರತ. ಇಡೀ ವ್ರತದ ಸಂಕಲ್ಪವೇ ಸತ್ಯ ಜೀವನದ ಹಾದಿಯಲ್ಲಿ ನಡೆಯೋದು. ಜನ ಸತ್ಯದಿಂದ ವಿಚಲಿತರಾದಾಗ ಪ್ರಕೃತಿಯೇ ಅವರಿಗೆ ಶಿಕ್ಷೆ ಕೊಡುತ್ತೆ. ಇದೇ ಈ ಕಥೆಗಳ ಹಿಂದಿರುವ ನಿಜವಾದ ರಹಸ್ಯ ಅನ್ನೋದನ್ನು ನಾವಿಲ್ಲಿ ತಿಳಿಬೇಕು. ವೀಕ್ಷಕರೇ, ವ್ರತದಲ್ಲಿ ಬರೋ ಕಥೆಗಳನ್ನು ಯಥಾವತ್ತು ಅಕ್ಷರಶಃ ತೆಗೆದುಕೊಳ್ಳಬಾರದು. ಬದಲಿಗೆ ಕಥೆಗಳಿಗಿರುವಂಥ ಆಳವಾದ ಅರ್ಥ ಏನಂತ ಅರಿಬೇಕಾಗಿದೆ. ಸತ್ಯನಾರಾಯಣ ವ್ರತ ಕೇವಲ ಒಂದು ಆಚರಣೆ ಅಥವಾ ಪೂಜೆಯಲ್ಲ, ಬದಲಿಗೆ ಸತ್ಯದ ತತ್ವಕ್ಕೆ ಅಂಟಿಕೊಳ್ಳುವ ಒಂದು ಪ್ರತಿಜ್ಞೆ. ಜನ ಶುಭ ಸಂದರ್ಭಗಳಲ್ಲಿ ಕೇವಲ ಸತ್ಯವನ್ನು ಮಾತ್ರ ಮಾತನಾಡೋದಕ್ಕೆ ಪ್ರತಿಜ್ಞೆ ಮಾಡೋದೇ ಈ ವ್ರತದ ಹಿನ್ನೆಲೆ. ಯಾರಾದರೂ ಸತ್ಯದ ಮಾರ್ಗದಿಂದ ವಿಚಲಿತ ಆದಾಗ ಸತ್ಯನಾರಾಯಣ ರೂಪದಲ್ಲಿರುವ ಪ್ರಕೃತಿ ಅವರಿಗೆ ಶಿಕ್ಷೆ ಕೊಡುತ್ತೆ. ಕಥೆಯಲ್ಲಿ ಬರುವಂಥ ವ್ಯಾಪಾರಿ ಮತ್ತು ಅವನ ಕುಟುಂಬಕ್ಕೆ ಸಂಬಂಧಿಸಿದ್ದು ಕೂಡ ಇದೆ. ಸತ್ಯದಿಂದ ವಿಚಲಿತರಾದರೆ ಸಂಪತ್ತು ಮತ್ತು ಸಂತೋಷವನ್ನು ಕಳ್ಕೊಳ್ಬೇಕಾಗತ್ತೆ ಅನ್ನೋದು ಕಥೆಯ ಸಾಂಕೇತಿಕ ರೂಪವಾಗಿದೆ. ಇನ್ನು ಪ್ರಸಾದದ ಮಹತ್ವ. ವ್ಯಾಪಾರಿ ಮಗಳು ಪ್ರಸಾದ ತಿನ್ನದೆ ಓಡಿ ಹೋಗೋದು ಮತ್ತು ಅವಳ ಪತಿಯ ದೋಣಿ ಮುಳುಗುವ ಕಥೆ ಕೂಡ ಒಂದು ರೂಪಕವಾಗಿದೆ. ಪ್ರಸಾದ ಕೇವಲ ಆಹಾರದ ಅರ್ಪಣೆಯಲ್ಲ, ಬದಲಿಗೆ ದೇವರಿಂದ ನಮಗೆ ನೀಡಿದ ಯಾವುದೇ ಪ್ರತಿಭೆ ಅಥವಾ ಆಶೀರ್ವಾದ ಅಂತ ಭಾವಿಸಬೇಕಾಗತ್ತೆ. ದೇವರು ನೀಡಿದ ಉಡುಗೊರೆಗಳನ್ನು ನಿರ್ಲಕ್ಷಿಸೋದು ಅಥವಾ ಅಹಂಕಾರದಿಂದ ವರ್ತಿಸೋದು ಅವುಗಳ ನಷ್ಟಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ಇಲ್ಲಿ ಸಾಂಕೇತಿಕವಾಗಿ ಹೇಳಲಾಗಿದೆ. ಪ್ರಸಾದವನ್ನು ಅಗೌರವಿಸಿದ ರಾಜ ತುಂಗಧ್ವಜನ 5ನೇ ಕಥೆಯೂ ಕೂಡ ಸಾಂಕೇತಿಕವಾಗಿದೆ. ಭಗವಂತನ ಆಶೀರ್ವಾದದ ಬಗ್ಗೆ ಅಹಂಕಾರ ಮತ್ತು ಅಗೌರವ ಬೆಳೆಸ್ಕೊಂಡಾಗ ವ್ಯಕ್ತಿಯೊಬ್ಬ ಹೇಗೆ ತಾನು ಹೊಂದಿರುವ ಎಲ್ಲವನ್ನು ಕಳ್ಕೊಳ್ತಾನೆ ಅಂತ ಸಾಂಕೇತಿಕವಾಗಿದೆ. ಈ ಎಲ್ಲ ಕಥೆಗಳಿಂದ ತಿಳಿಯೋ ಅಂತಿಮ ಅಂಶ, ನಾವು ನಮ್ಮ ಹೃದಯದಲ್ಲಿರುವ ಸತ್ಯವನ್ನು ಅಪ್ಪಿಕೊಂಡು ಬದುಕೋದಕ್ಕೆ ಕಲಿಬೇಕು. ಅದು ನಿಜವಾದ ಸತ್ಯನಾರಾಯಣ ವ್ರತ. ವೀಕ್ಷಕರೇ, ಸತ್ಯನಾರಾಯಣ ವ್ರತಕಥೆಯ ಹಿನ್ನೆಲೆ ಮತ್ತು ಮಹತ್ವದ ಕುರಿತು ನೀಡಲಾಗಿರುವ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಲ್ಲದೆ ನೀವಿನ್ನೂ ನಮ್ಮ ಡಂಗೂರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.